ಕೋಟೆ ಕನೆಕ್ಟ್ ವೀಕ್ಷಕರಿಗೆ ನಮಸ್ಕಾರ. ಈ ವಿಡಿಯೋದಲ್ಲಿ ಕೇತುಗ್ರಸ್ತ ಚಂದ್ರಗ್ರಹಣ, ಬ್ಲಡ್ ಮೂನ್, ರಕ್ತ ಚಂದ್ರಗ್ರಹಣ ಇದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಮೊದಲನೇದಾಗಿ ಗ್ರಹಣ ಹೇಗೆ ಸಂಭವಿಸುತ್ತಿದೆ, ಇದಕ್ಕೆ ವಿಜ್ಞಾನದಲ್ಲಿ ಏನು ಹೇಳುತ್ತೆ ಮತ್ತು ನಮ್ಮ ಶಾಸ್ತ್ರ ಏನು ಹೇಳುತ್ತೆ, ಹಾಗೆ 12 ರಾಶಿಗಳಲ್ಲಿ ಏನೆಲ್ಲ ಪ್ರಭಾವ ಬೀರಬಹುದು, ಎಲ್ಲಿ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಅದನ್ನೆಲ್ಲ ಗಮನಿಸೋಣ. ಮೊದಲನೇದಾಗಿ ಈಗ ಗ್ರಹಣ ಹೇಗೆ ಸಂಭವಿಸುತ್ತಿದೆ ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಎಸ್ ನೋಡಿ, ಸೂರ್ಯ, ಭೂಮಿ ಮತ್ತು ಚಂದ್ರ ಒಂದೇ ಸರಳ ರೇಖೆಯಲ್ಲಿ ಈ ಸಮಯದಲ್ಲಿ ಬರ್ತಾರೆ. ಸೂರ್ಯ ಮತ್ತು ಚಂದ್ರನ ನಡುವೆ ಅಂದರೆ ಮಧ್ಯದಲ್ಲಿ ಭೂಮಿ ಬಂದಾಗ ಈ ಒಂದು ಗ್ರಹಣ ಏರ್ಪಡುತ್ತೆ. ಅದು ಹೇಗೆ ಅನ್ನೋದು ವಿಜ್ಞಾನ ತಿಳಿಸುತ್ತೆ. ನೋಡಿ, ಸೂರ್ಯನಿಂದ ಕಿರಣಗಳು ಭೂಮಿಯ ಮೇಲೆ ಬೀಳುತ್ತದೆ, ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತೆ. ಭೂಮಿಯ ಬೃಹತ್ ನೆರಳು ಚಂದ್ರನ ಮೇಲೆ ಬೀಳುತ್ತೆ, ಭೂಮಿಗೆ ಸೂರ್ಯನ ಕಿರಣಗಳು ತಲುಪುತ್ತೆ. ಸೂರ್ಯನ ಕೆಂಪು ಕಿರಣಗಳು ಭೂಮಿಗೆ ತಲುಪಿ ಭೂಮಿಯ ನೆರಳಿನ ಮುಖಾಂತರ ಆ ಕೆಂಪು ಕಿರಣಗಳು ಚಂದ್ರನನ್ನು ತಲುಪುತ್ತವೆ. ಹಾಗಾಗಿ ಚಂದ್ರ ಸಂಪೂರ್ಣವಾಗಿ ಕೆಂಪು ಬಣ್ಣದಲ್ಲಿ ನಮಗೆ ಕಾಣಿಸ್ಕೊಳ್ತಾರೆ. ಅದಕ್ಕೆ ಅದನ್ನು ರಕ್ತ ಚಂದ್ರಗ್ರಹಣ ಅಂತ ಕರೀತಾರೆ. ಓಕೆ, ಇದನ್ನೇ ನಮ್ಮ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದರೆ, ಭೂಮಿಯ ಬೃಹತ್ ನೆರಳು ಚಂದ್ರನ ಮೇಲೆ ಬೀಳ್ತಾ ಇದೆಯಲ್ಲ, ಅದನ್ನೇ ರಾಹು ಕೇತು ಅಂತ ಹೇಳ್ತಾರೆ. ಇಷ್ಟೇ. ಶಾಸ್ತ್ರದಲ್ಲಿ ಒಂದು ಲೆಕ್ಕ, ವಿಜ್ಞಾನ ಅದು ಇನ್ನೊಂದು ಥರ. ಎರಡನ್ನ ಅರ್ಥ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಮಗೊಂದಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ನಾವು ಹೇಗೆ ಇದರ ಜೊತೆಗೆ ಸ್ಪಂದಿಸಬೇಕು, ಈ ಗ್ರಹಗಳ ಜೊತೆಗೆ ನಾವು ಹೇಗೆ ನಡ್ಕೋಬೇಕು ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಇದನ್ನು ಸಂಪೂರ್ಣವಾಗಿ ವೈಜ್ಞಾನಿಕವಾಗಿಯೂ ಅರ್ಥ ಮಾಡ್ಕೊಳ್ಳೋಣ ಮತ್ತು ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖ ಹೇಗಿದೆ ಅದನ್ನು ಕೂಡ ಗಣನೆಗೆ ತಗೊಂಡು ಎರಡೂ ಆ್ಯಂಗಲಲ್ಲಿ ನೋಡಿದಾಗ ನಾವು ಒಂದಷ್ಟು ಎಚ್ಚರಿಕೆಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಓಕೆ, ಈಗ ಯಾವ ದಿನ ಆಗ್ತಾ ಇದೆ, ಎಷ್ಟು ಗಂಟೆಗೆ ಆಗ್ತಾ ಇದೆ, ಅದರ ಎಫೆಕ್ಟ್ ಎಷ್ಟು ಹೊತ್ತು ಇರುತ್ತೆ, ಈ ಥರದ ಪ್ರಶ್ನೆಗಳು ಪ್ರಮುಖವಾಗಿ ನಮಗೆ ಬರುತ್ತೆ. ಮೊದಲನೇದಾಗಿ ಮಾರ್ಚ್ 3ನೇ ತಾರೀಕು ಹೋಳಿ ಹುಣ್ಣಿಮೆಯ ದಿನ ಮಧ್ಯಾಹ್ನ 3:20 ಗ್ರಹಣದ ಸ್ಪರ್ಶಕಾಲ. ಇನ್ನು ಗ್ರಹಣದ ಮಧ್ಯಕಾಲ ಬಂದ್ಬಿಟ್ಟು 5:04. ಎಸ್, ಆಗಲೇ ನಮಗೆ ಚಂದ್ರ ಕೆಂಪು ಬಣ್ಣದಲ್ಲಿ ಕಾಣೋಕೆ ಶುರು ಆಗ್ತಾರೆ. ಯಾಕೆ ಅಂದರೆ ಮಧ್ಯಾಹ್ನ ಇನ್ನೂ ಸೂರ್ಯ ಮುಳುಗಿರೋಲ್ಲ. ಸಂಜೆ 5 ಗಂಟೆ ಅಷ್ಟೊತ್ತಿಗೆ ಮುಳುಗುವ ಹಂತಕ್ಕೆ ಬಂದಿರ್ತಾರೆ ಸೂರ್ಯ. ಆಗ ನಮಗೆ ಚಂದ್ರ ಕೆಂಪು ಬಣ್ಣದಲ್ಲಿ ಗೋಚರಿಸುತ್ತಾರೆ. ಇನ್ನು ಮೋಕ್ಷಕಾಲ ಬಂದ್ಬಿಟ್ಟು ಸಂಜೆ 6:47. ಇದು ಗ್ರಹಣ ಸಂಭವಿಸುವಂತಹ ಸಮಯ. ಓಕೆ, ಈಗ ಈ ಗ್ರಹಣದ ಎಫೆಕ್ಟು ಬರೀ ಇಷ್ಟೊತ್ತು ಮಾತ್ರ ಇರುತ್ತಾ? ನೋ. ಗ್ರಹಣದ ಎಫೆಕ್ಟ್ ಶಾಸ್ತ್ರದ ಪ್ರಕಾರ 1 ತಿಂಗಳಿಂದ 2 ತಿಂಗಳು ಅಥವಾ 3 ತಿಂಗಳವರೆಗೂ ಗ್ರಹಣದ ಎಫೆಕ್ಟ್ ಇದ್ದೇ ಇರುತ್ತೆ. ಅದೇ ರೀತಿ ಸೂತಕ ಕಾಲ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಅಂದರೆ ಗ್ರಹಣ ಆಗಬೇಕಾದ್ರೆ ಅದೊಂದನ್ನು ಸೂತಕ ಕಾಲ ಅಂತಲೂ ಕರೀತಾರೆ. ಈ ಸೂತಕ ಕಾಲ ಆರಂಭ ಆಗೋದು ಬೆಳಗಿನ ಜಾವ 6 ಗಂಟೆಯಿಂದನೇ. ಅಂದರೆ 9 ಗಂಟೆಗಳ ಮುಂಚೆನೇ ಈ ಸೂತಕದ ಕಾಲ ಆರಂಭ ಆಗುತ್ತೆ. ಹಾಗಾಗಿ ಆ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು, ಹೊಸ ಕಾರ್ಯಗಳನ್ನು ಆರಂಭಿಸಬಾರದು, ಪೂಜೆ ಪುನಸ್ಕಾರಗಳನ್ನು ಮಾಡಬಾರದು. ಸ್ಪೆಷಲಿ ಗರ್ಭಿಣಿ ಸ್ತ್ರೀಯರು ಮನೆಯಿಂದ ಹೊರಗಡೆಗೆ ಬರಬಾರದು ಅನ್ನೋದು ಶಾಸ್ತ್ರದಲ್ಲಿರುವ ಉಲ್ಲೇಖ. ಗೊತ್ತಾಯ್ತಲ್ಲ? ಇಷ್ಟೇ ಕೇತುಗ್ರಸ್ತ ಚಂದ್ರಗ್ರಹಣ ಅಂದರೆ ವೈಜ್ಞಾನಿಕವಾಗೂ ನಿಮ್ಗೆ ಅರ್ಥ ಆಯಿತು, ಜೊತೆಗೆ ನಮ್ಮ ಶಾಸ್ತ್ರದಲ್ಲಿ ಏನು ಉಲ್ಲೇಖ ಇದೆ ಅನ್ನೋದು ಕೂಡ ನಿಮಗೆ ಗೊತ್ತಾಯಿತು. ಓಕೆ, ಈಗ ಚಂದ್ರ ಅಂದರೆ ನಮ್ಮ ಮನಸ್ಸಿನ ಕಾರಕ, ಮನಸ್ಸು ಮತ್ತು ಎಮೋಷನ್ನ ಕಂಟ್ರೋಲ್ ಮಾಡೋದೇ ಚಂದ್ರ. ಇನ್ನು ಕೇತು ಅಂದರೆ ಕತ್ತಲು, ರಹಸ್ಯ, ವಿರಕ್ತಿ, ಈ ಥರದ ವಿಚಾರಗಳಲ್ಲಿ ಕೇತು ಇರ್ತಾರೆ. ಹಾಗಾಗಿ ಈ ಕೇತುಗ್ರಸ್ತ ಚಂದ್ರಗ್ರಹಣದಲ್ಲಿ ಮನಸ್ಸಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲೇ ಹೆಚ್ಚು ತೊಂದರೆಗಳಿವೆ. ಮಾನಸಿಕವಾಗಿ ಹಲವಾರು ಗೊಂದಲಕ್ಕೆ ಎಲ್ಲ ರಾಶಿಯವರು ಒಳಗಾಗ್ತಾರೆ. ಡಿಸಿಷನ್ ತಗೊಳ್ಳೋದ್ರಲ್ಲಿ ತುಂಬ ಗೊಂದಲಗಳಿರುತ್ತೆ, ಓವರ್ ಥಿಂಕಿಂಗ್ ಮಾಡ್ತಾರೆ, ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಆಗುತ್ತೆ. ಎಸ್, ಅದೇ ರೀತಿ ಕೇತುವಿನ ಪ್ರಭಾವದಿಂದ ನಮ್ಮ ಸುತ್ತಲೂ ಕತ್ತಲು ಆವರಿಸಿದಂತೆ, ಯಾವುದರಲ್ಲೂ ಆಸಕ್ತಿ ಇಲ್ಲದಂತೆ, ಒಂದು ರೀತಿ ವೈರಾಗ್ಯ ಭಾವನೆಗಳೇ ಹೆಚ್ಚು ಮೂಡುತ್ತವೆ. ಸರಿ, ಈಗ 12 ರಾಶಿಗಳಿವೆ. 12 ರಾಶಿಗಳಿಗೆ ಇದು ಯಾವ ರೀತಿ ಪ್ರಭಾವ ಬೀರುತ್ತೆ? ಮೊದಲನೇದಾಗಿ ಯಾವ ಮನೆಯಲ್ಲಿ ಈ ಒಂದು ಕೇತುಗ್ರಸ್ತ ಚಂದ್ರಗ್ರಹಣ ಆಗ್ತಾ ಇದೆ? ಎಸ್, ಸಿಂಹ ರಾಶಿಯಲ್ಲಿ ಈ ಕೇತುಗ್ರಸ್ತ ಚಂದ್ರಗ್ರಹಣ ಆಗ್ತಾ ಇರೋದು. ಇದರಿಂದ 12 ರಾಶಿಯವರಿಗೆ ಹೇಗೆ ಪ್ರಭಾವ ಬೀರುತ್ತೆ? ಮೊದಲನೇದಾಗಿ ಮೇಷರಾಶಿ.
ಎಸ್, ಮೇಷರಾಶಿಯವರಿಗೆ ಸಿಂಹರಾಶಿ 5ನೇ ಮನೆ. 5ನೇ ಮನೆಯನ್ನು ನಾವು ಹೂಡಿಕೆಯ ಸ್ಥಾನ ಅಂತೀವಿ, ಲಕ್ಷ್ಮಿ ಸ್ಥಾನ ಅಂತೀವಿ, ಮಕ್ಕಳಿಗೆ ನೋಡ್ತೀವಿ, ಬುದ್ಧಿಗೆ ನೋಡ್ತೀವಿ, ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೀವಿ. ಈ ಮನೆಯಲ್ಲಿ ಕೇತುಗ್ರಸ್ತ ಚಂದ್ರಗ್ರಹಣ ಆಗ್ತಾ ಇರೋದರಿಂದ ಹೂಡಿಕೆಯ ವಿಚಾರದಲ್ಲಿ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ನೋಡಿ, ಹೂಡಿಕೆಯಿಂದ ಲಾಭ ಬರಬೇಕು ಅಂದರೆ ನಿಮ್ಮ 11ನೇ ಮನೆ ತುಂಬ ಚೆನ್ನಾಗಿರಬೇಕು, ಜೊತೆಗೆ 9ನೇ ಮನೆಯೂ ಕೂಡ ತುಂಬ ಚೆನ್ನಾಗಿರಬೇಕು. ಬಟ್ 11ನೇ ಮನೆ ತುಂಬ ಚೆನ್ನಾಗಿದ್ದು 5ನೇ ಮನೆಯೂ ತುಂಬ ಚೆನ್ನಾಗಿದ್ದಾಗ ನೀವು ಹೂಡಿಕೆ ಮಾಡಿದಂತಹ ವಿಚಾರಗಳಲ್ಲಿ ಹೆಚ್ಚು ಲಾಭವನ್ನು ಗಳಿಸ್ತೀರಾ. ಇದನ್ನು ಜನರಲ್ ಆಗಿ ನಾವು ಜಾತಕ ನೋಡಬೇಕಾದ್ರೆ ಹೇಳ್ಬೋದು. ಇದು ಗ್ರಹಣದ ಸಮಯ, ಜೊತೆಗೆ ಈ ಮಾರ್ಚ್ ತಿಂಗಳ ಭವಿಷ್ಯದಲ್ಲೂ ಕೂಡ ನಿಮಗೆ ಎಚ್ಚರಿಕೆಯನ್ನು ಕೊಟ್ಟಿರ್ತೀವಿ. ಯಾಕೆ ಅಂದರೆ ನಿಮ್ಮ 11ನೇ ಮನೆಯಲ್ಲಿ ರಾಹು, ಕುಜ ಜೊತೆಗೆ ವಕ್ರಿ ಬುಧ ಕೂಡ ಇದ್ದಾರೆ. ಹಾಗಾಗಿ ಕೆಲವು ತಪ್ಪು ನಿರ್ಧಾರಗಳು ಅಲ್ಲೇ ಆಗ್ತವೆ. ಇನ್ನು ಗ್ರಹಣದ ಎಫೆಕ್ಟ್ ಇನ್ನೂ ಅದನ್ನು ಹೆಚ್ಚು ಮಾಡುತ್ತೆ. ಹಾಗಾಗಿ ಈಗ ಏನು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಕಡೆ ಏನು ಗಮನ ಕೊಡ್ತಾ ಇದ್ದೀರಾ, ಈ ಇಂಟ್ರಾಡೇ ಅಥವಾ ಕ್ರಿಪ್ಟೋ ಕರೆನ್ಸಿ ಈ ಥರದಲ್ಲಿ ಹೂಡಿಕೆ ಮಾಡಿ ಹೆಚ್ಚು ಹಣ ಗಳಿಸ್ಬೋಣ, ನೋ, ನಿಮ್ಮ ಜೇಬು ಖಾಲಿ ಆಗುತ್ತೆ. ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ. ಒಂದು ಕಡೆ ಗ್ರಹಣದ ಎಫೆಕ್ಟ್, ಇನ್ನೊಂದು ಕಡೆ 11ನೇ ಮನೆಯಲ್ಲಿ ಅಂಗಾರಕ ದೋಷ, ಕುಜ ಆತುರದ ನಿರ್ಧಾರ, ರಾಹು ಅತಿಯಾದ ಆಸೆಯನ್ನು ತೋರಿಸಿ ನಿಮಗೆ ಮೋಸ ಮಾಡ್ತಾರೆ, ಬುಧ ವಕ್ರಿಯಾಗಿದ್ದಾರೆ, ನಿಮ್ಮ ಕ್ಯಾಲ್ಕುಲೇಷನ್ ನಿಮ್ಮಿಂದನೇ ತಪ್ಪಾಗ್ಬಿಡ್ತದೆ. ಸೊ ಹಾಗಾಗಿ ಹೂಡಿಕೆಯ ವಿಚಾರದಲ್ಲಿ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಅದೇ ರೀತಿ ಇನ್ನು ಮಕ್ಕಳು ಬರ್ತಾರೆ. ಸೊ ಮೇಷರಾಶಿಯ ಮಕ್ಕಳಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಜ್ವರ, ತಲೆನೋವು, ಮೈಕೈ ನೋವು ಈ ಥರದ ಸಮಸ್ಯೆಗಳು ಜಾಸ್ತಿ ಬರಬಹುದು. ಸೊ ಮಕ್ಕಳನ್ನು ಎಚ್ಚರಿಕೆಯಿಂದ ಹಿಡಿ. ಸ್ಪೆಷಲಿ ಗರ್ಭಿಣಿ ಸ್ತ್ರೀಯರು ಈ ಒಂದು ತಿಂಗಳು ತುಂಬ ಎಚ್ಚರಿಕೆಯಿಂದ ಇರಲೇಬೇಕು. ಹೊರಗಡೆ ಓಡಾಡಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಓಡಾಡಿ. ತುಂಬ ಅನಿವಾರ್ಯತೆ ಇದೆ ಅಂದರೆ ಮಾತ್ರ ಹೋಗಿ. ಈ ಆಸ್ಪತ್ರೆಗೆ ಹೋಗಬೇಕು, ಸ್ಕ್ಯಾನ್ ಮಾಡಿಸ್ಬೇಕು, ಈ ಥರದ ವಿಚಾರಗಳಿದ್ದಾಗ ತುಂಬ ಸೇಫಾಗಿ ಹೋಗೋದಕ್ಕೆ ಪ್ರಯತ್ನ ಪಡಿ. ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸ್ಕೊಂಡ್ರು ಇಮಿಡಿಯೇಟಾಗಿ ಹೋಗಿ ನಿಮ್ಮ ಡಾಕ್ಟರ್ನ ಕಾಣಿ. ಓಕೆ, ಸೊ ಈ ಥರದ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಗರ್ಭಿಣಿ ಸ್ತ್ರೀಯರು. ಇನ್ನು 5ನೇ ಮನೆ ನಮ್ಮ ವಿದ್ಯೆಗೆ ಸಂಬಂಧಪಟ್ಟಂತಹ ವಿಚಾರಗಳು ಕೂಡ ಬಂದು ಹೋಗುತ್ತೆ. ಸ್ಟೂಡೆಂಟ್ಸ್ಗೆ ಸ್ವಲ್ಪ ಏಕಾಗ್ರತೆ ಕಡಿಮೆಯಾಗುವಂತಹ ಈ ಒಂದು ಸಂದರ್ಭ ಗ್ರಹಣನೂ ಕೂಡ ಕ್ರಿಯೇಟ್ ಮಾಡ್ತಾ ಇದೆ. ಯಾಕೆಂದರೆ ಮನಸ್ಸು ಅಲ್ಲಿ ಇಲ್ಲಿ ಓಡಾಡ್ತಾ ಇದೆ, ಸ್ಟೇಬಲ್ ಆಗ್ತಾ ಇಲ್ಲ, ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇದೆ. ಇದು ಎಕ್ಸಾಮ್ಗೆ ತೊಂದರೆ ಆಗುತ್ತೆ. ಮೆಡಿಟೇಷನ್ ಮಾಡಬೇಕು. ನೀವು ಬರೆದು ನಿಮ್ಮ ಓದನ್ನು ಇಂಪ್ರೂವ್ ಮಾಡ್ಕೋಬೇಕು. ಬರೀ ಓದೋದ್ರ ಜೊತೆಗೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದು ಪ್ರಾಕ್ಟೀಸ್ ಮಾಡಿ ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹ ಪ್ರಯತ್ನ ಪಡಿ. ಮಕ್ಕಳು, ಸ್ಟೂಡೆಂಟ್ಸ್, ಡಿಗ್ರಿ ಸ್ಟೂಡೆಂಟ್ಸ್, ನೀವು ಕೂಡ ನಿಮ್ಮ ಓದುವಿನಲ್ಲಿ ಸ್ವಲ್ಪ ಬೇರೆ ಥರದ ವಿಚಾರಗಳನ್ನು ಅಳವಡಿಸ್ಕೊಳ್ಳಿ, ಅದನ್ನು ನೆನಪಿನ ಶಕ್ತಿಯಲ್ಲಿ ಇಟ್ಕೊಳ್ಳೋಕ್ಕೆ. ಸೊ ಈ ಥರದ್ದೆಲ್ಲ ಪ್ರಯೋಗಗಳನ್ನು ಮಾಡಬೇಕು. ಯಾಕೆಂದರೆ ಗ್ರಹಣದ ಎಫೆಕ್ಟ್ ಒಂದು ಕಡೆ, ಅದೇ ರೀತಿ ನಿಮ್ಮ ಸಿಂಹರಾಶಿಯಲ್ಲಿ ಕೇತು ತುಂಬ ದಿನದಿಂದ ಇದ್ದಾರೆ. ಸೊ ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನೆಲ್ಲ ನೀವು ಮಾಡಲೇಬೇಕು. ಒಟ್ಟಾರೆ ಮೇಷರಾಶಿಯ ಗೃಹಿಣಿಯರಿರಲಿ, ಪುರುಷರಿರಲಿ, ಮಕ್ಕಳಿರಲಿ, ಸೊ ನೀವೆಲ್ಲ ಸ್ವಲ್ಪ ಮೆಡಿಟೇಷನ್ ಕಡೆ ಗಮನ ಕೊಡಿ. ಮನಸ್ಸನ್ನು ಶಾಂತತೆಯಲ್ಲಿ ಇಟ್ಕೊಳ್ಳಿ. ಸೊ ಶಿವನ ಆರಾಧನೆಯನ್ನು ಮಾಡೋದನ್ನು ಮರಿಬೇಡಿ. ಸೊ ಇದಿಷ್ಟು ಮಾಡ್ಕೊಂಡು ಬನ್ನಿ. ಡೆಫಿನೆಟ್ಲಿ ಈ ಒಂದು ಗ್ರಹಣದ ಎಫೆಕ್ಟ್ ನಿಮ್ಮ ಮನಸ್ಸಿನ ಮೇಲೆ ಹೆಚ್ಚು ಪರಿಣಾಮ ಬೀರಬೇಕು ಅಂತಿದೆ. ಇದನ್ನು ಮಾಡೋದ್ರಿಂದ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತೆ ನಾನು ಬೇರೆ ವಿಡಿಯೋಗಳ ಮುಖಾಂತರ ನಿಮಗೆ ಸಿಗ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.